ಅಮೆರಿಕ ಮತ್ತು ಇರಾನ್ ನಡುವಿನ 2 ವಾರಗಳ ಕದನ ವಿರಾಮದ ಸುದ್ದಿಯ ನಂತರ ಬುಧವಾರ ಬೆಳಗ್ಗೆ ಏಷ್ಯಾದ ಷೇರು ಮಾರುಕಟ್ಟೆಗಳಲ್ಲಿ ಗಣನೀಯ ಏರಿಕೆ ಕಂಡು ಬಂದವು. ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಉದ್ವಿಗ್ನತೆ ಕಡಿಮೆಯಾದ ನಂತರ ಮತ್ತು ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಭರವಸೆಯನ್ನು ಇರಾನ್ ನೀಡಿದ್ದರಿಂದ ತೈಲ ಬೆಲೆಗಳು ತೀವ್ರವಾಗಿ ಕುಸಿದವು. ಜಪಾನ್ನ ನಿಕ್ಕಿ 225 ಶೇಕಡಾ 5.28ರಷ್ಟು ಭಾರಿ ಏರಿಕೆಯೊಂದಿಗೆ ವ್ಯವಹಾರ ಆರಂಭಿಸಿತ್ತು. 2822.44 ಅಂಕಗಳಷ್ಟು ಏರಿಕೆ ಕಂಡು ಹಬ್ಬದ ವಾತಾವರಣ ಸೃಷ್ಟಿಯಾಗುವಂತೆ ಮಾಡಿತು. ಇನ್ನು ದಕ್ಷಿಣ ಕೊರಿಯಾದ ಕಾಸ್ಪಿ ಶೇಕಡಾ 5.61 ಮತ್ತು ಅಂದರೆ ಅಂಕಗಳಲ್ಲಿ 308.11 ಅಂಕಗಳಷ್ಟು ಏರಿಕೆ ಆಯಿತು. ಶೇಕಡಾ 3ರಷ್ಟು ಏರಿಕೆ ದಾಖಲಿಸಿದ ಗಿಫ್ಟ್ ನಿಫ್ಟಿ, ಭಾರತದ ಗಿಫ್ಟ್ ನಿಫ್ಟಿ ಕೂಡ ಶೇಕಡಾ 3ಕ್ಕಿಂತ ಹೆಚ್ಚು ಏರಿಕೆಯಾಗಿ 23,841 ಮಟ್ಟವನ್ನು ತಲುಪಿದೆ. ಹಾಂಗ್ಸೆಂಗ್ ಮತ್ತು ತೈವಾನ್ ಸೇರಿದಂತೆ ಇತರ ಪ್ರಾದೇಶಿಕ ಸೂಚ್ಯಂಕಗಳು ಕ್ರಮವಾಗಿ 3ರಷ್ಟು ಅಂದರೆ 763.47 ಅಂಕಗಳು ಶೇಕಡಾ 3.72 ಅಥವಾ 1,234.69 ಅಂಕಗಳ ಏರಿಕೆ ದಾಖಲಿಸುವ ಮೂಲಕ ಹೂಡಿಕೆದಾರರಲ್ಲಿ ಉತ್ಸಾಹ ಮೂಡಿಸಿದೆ. ಇನ್ನು $100 ಒಳಗೆ ಬಂದ ಕಚ್ಚಾ ತೈಲ ದರ ಇನ್ನು ಕದನ ವಿರಾಮದ ಹಿನ್ನೆಲೆ ಭಾರಿ ಇಳಿಕೆ ಕೂಡ ಆಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 7:24ಕ್ಕೆ ಬ್ರೆಂಚ್ ಕಚ್ಚಾ ತೈಲವು ಶೇಕಡಾ 13.4ರಷ್ಟು ಕುಸಿದು ಪ್ರತಿ ಬ್ಯಾರಲ್ಗೆ $95.02 ವಹಿವಾಟು ನಡೆಸಿತ್ತು.